ದೇವರ ಪೂಜೆಗೆ ಅತ್ಯಂತ ಅವಶ್ಯಕವಾಗಿರುವಂತಹದ್ದು ತುಳಸಿ. ತುಳಸಿ ಇಲ್ಲದೆ ದೇವರ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ತುಳಸಿ ಎಂಬುದಾಗಿ ಹೆಸರು ಯಾಕೆ ಬಂದಿದೆ ಗೊತ್ತಾ? ಅದಕ್ಕೆ ಬ್ರಹ್ಮವೈವರ್ತ ಪುರಾಣ ಈ ರೀತಿಯಾಗಿ ಪ್ರಮಾಣವನ್ನು ಹೇಳುತ್ತದೆ. ನರಾಹ ನಾರ್ಯಶ್ಚ ತಾಂ ದೃಷ್ಟ್ವಾ ತುಲನಾಂ ದಾತುಂ ಅಕ್ಷಮಾಹ ತೇನ ನಾಮ್ನಾ ಚ ತುಳಸೀಂ ತಾಂ ವದಂತಿ ಪುರಾವಿದಃ. ಹಿಂದೆ ನರರು ಹಾಗೂ ನಾರಿಯರು ಇಬ್ಬರೂ ಕೂಡ ಕೂಡಿಕೊಂಡು ಇದಕ್ಕೆ ಸಮಾನವಾಗಿರತಕ್ಕಂತಹ ಪತ್ರ ಯಾವುದಾದ್ರೂ ಇದೆಯಾ ಅಂತ ವಿಚಾರ ಮಾಡಿದಾಗ ಅವರಿಗೆ ಯಾವುದು ಸಿಗಲಿಲ್ಲ, ತುಲನೆ ಮಾಡಲು ಬರಲಿಲ್ಲ. ಆದ್ದರಿಂದಾಗಿ ಇದಕ್ಕೆ ತುಳಸಿ ಎಂಬುದಾಗಿ ಹೆಸರನ್ನಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಸತ್ಯಭಾಮಾದೇವಿಯು ಶ್ರೀಕೃಷ್ಣನ ತುಲಾಭಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮುತ್ತು, ರತ್ನ, ಬಂಗಾರ ಮೊದಲಾಗಿರತಕ್ಕಂತಹ ಎಷ್ಟೇ ಬೆಲೆ ಬಾಳುವಂತಹ ಪದಾರ್ಥಗಳನ್ನು ಹಾಕಿದರೂ ಕೂಡ ಶ್ರೀಕೃಷ್ಣನಿಗೆ ತೂಕ ಅಂತ ಅನ್ನೋದು ಬರಲಿಲ್ಲ. ಆ ಸಂದರ್ಭದಲ್ಲಿ ರುಕ್ಮಿಣಿ ದೇವಿ ಬರ್ತಾಳೆ, ಬಂದು ತುಳಸಿಯನ್ನು ತಕ್ಕಡಿಯಲ್ಲಿ ಇಡ್ತಾಳೆ. ಇಟ್ಟ ಕೂಡಲೇ ಏನಾಗ್ತದೆ ಅಂತಂದ್ರೆ ತೂಕ ಅಂತನ್ನೋದು ಬರ್ತದೆ. ಇದು ತುಳಸಿಯ ಮಹಿಮೆ ಎಂಬುದಾಗಿ ಕೊಂಡಾಡಿದ್ದಾರೆ. ಆದ್ದರಿಂದಾಗಿ ಬೇರೆ ಯಾವ ಪದಾರ್ಥದ ಜೊತೆಗೂ ಕೂಡ ತುಲನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಇದಕ್ಕೆ ತುಳಸಿ ಎಂಬುದಾಗಿ ಹೆಸರು ಬಂದಿದೆ ಎಂಬುದಾಗಿ ನಾವು ಚಿಂತನೆಯನ್ನು